ಕರ್ನಾಟಕ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಸಂಘದ ಪದಾಧಿಕಾರಿಗಳು ಕಮಿಷನ್ ಕೇಳಿ ಒತ್ತಡ ಹೇರ್ತಿದ್ದಾರಂತೆ. ಅದಕ್ಕೆ ಸಂಬಂಧಿಸಿದ ಆಡಿಯೋ ವೈರಲ್ ಆಗಿದೆ. ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿಂದಲೇ ಗೋಲ್ಮಾಲ್. ಬಿಡ್ ವಿತ್ಡ್ರಾ ಮಾಡಿಸಿಕೊಡಲು ಕಮಿಷನ್ ಕೊಡಬೇಕಂತೆ. ರಾಜ್ಯ ಸರ್ಕಾರ ಮತ್ತು ಸಚಿವರುಗಳ ವಿರುದ್ಧ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿರೋ ಸ್ಫೋಟಕ ಆಡಿಯೋ ಬಂದು ಲೀಕ್ ಆಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಡೀಲ್ ಮಾಡ್ತಿರುವ ಸ್ಫೋಟಕ ಆಡಿಯೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಡಿಯೋದಲ್ಲಿ ಗುತ್ತಿಗೆದಾರ ಸಂಘದ ಪದಾಧಿಕಾರಿ ಡೀಲ್ ಮಾತಾಡಿರುವ ರೆಕಾರ್ಡ್ ಆಗಿದ್ದು, ಗುತ್ತಿಗೆದಾರರ ಸಂಘದ ಬಗ್ಗೆಯೇ ಅನುಮಾನಗಳು ಶುರುವಾಗಿದೆ. %3 ಬೇಡಿಕೆ 2.5% ಡೀಲ್. ಇಂಧನ, ನಗರಾಭಿವೃದ್ಧಿ, ನೀರಾವರಿ ಇಲಾಖೆಯ ಬಡ ಗುತ್ತಿಗೆದಾರರಿಂದ ಗೌರವಾಧ್ಯಕ್ಷ ನಿರ್ದೇಶಕರು ವಸೂಲಿ ಮಾಡುತ್ತಿದ್ದಾರೆ. ಬಿಡ್ ವಾಪಸ್ ಪಡೆಯುವಂತೆ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್, ನಿರ್ದೇಶಕ HR ಚಿಂಚಳಿ ಗುತ್ತಿಗೆದಾರರಿಗೆ ಅವಾಜ್ ಹಾಕಿರುವುದಾಗಿ ಆರೋಪ ಕೇಳಿಬಂದಿದೆ. ನಮಗೆ ₹3 ಕಮಿಷನ್ ನೀಡಬೇಕೆಂದು ಬೇಡಿಕೆ ಇಟ್ಟು ಅಂತಿಮವಾಗಿ 2.5% ಕಮಿಷನ್ಗೆ ಒಪ್ಪಿರೋದು ಈ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲ, ನಮ್ದು ಒಂದ್ ಈಗ ಕಾಂಟ್ರಾಕ್ಟರ್ ನೋಡಿ ನೀವು ಅಲ್ಲೇ ಕುತ್ಕೋತಾರೆ ಅಂತ ಹೇಳಿದ್ರು. ನಾವು 3 ಕಮ್ಮಿ ಆಗ್ತಿರ್ಲಿಲ್ಲ. ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ. ಅಲ್ಲ, ಈಗ ನೋಡ್ರಿ ಸಾಹೇಬ್ ಹುಷಾರಾಗಿ ಮುಗಿಸ್ಬಿಡು. ಸಾಹೇಬ್ರು ನಾವು 3 ಕಮ್ಮಿ ಮಾತಾಡ್ತಿಲ್ಲ. ಹೊಟ್ಟೆ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ. ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ, ಜಕ್ಕೊಂಡು ಹೋಗಿ ನೀವು ಅದೇನಂತಾರಲ್ಲ, ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್. ಇಲ್ಲ, ಸರ್ ಇಲ್ಲ, ನನಗೆ 2.5 ಹೆವಿ ಆಗ್ತದೆ. ಬರಾಗ 2% ಕೊಡ್ತೀನಿ. ಈಗ ನೀವು ಅದಕ್ಕೆ ನಾನವನಲ್ಲ, ನನ್ ತಪ್ಪಿಲ್ಲ ಎಂದ ಜಗನ್ನಾಥ್. ವ್ಯವಹಾರ ಸರಿ ಅನ್ಸಲ್ಲಂಗಾಗ ನನ್ನಿದ್ರ ಕಾಂಪ್ರಮೈಸ್ ಬೇಡ್ರಿ, ಈಗ ಟೆಂಡರ್ ಓಪನ್ ಮಾಡ್ರಿ ಎದ್ದು ಬಂದ್ಬಿಟ್ನ. ಹಟ್ಟಕ್ಕೆ ದೊಡ್ಡದು ಮಾಡಿಬಿಟ್ರಿ. ನಿಮ್ಗೆ ಟಿಕೆಟ್ ಅದಲ್ಲ, ವಿಡಿಯೋ ಅದಲ್ಲ, ಆಡಿಯೋದಾಗಲ್ಲ. ನಾ ಟೆಂಡರ್ ಓಪನ್ ಮಾಡ್ರಿ ಅಂತ ಹೇಳಿ ಬಂದಿನ. ರೊಕ್ಕ ಕೊಡ್ರಿ ಅವನೇನು ಹೇಳಿಲ್ಲ, ಅವನೇನು ಹೇಳಿಲ್ಲ. ನನ್ನ ಮೇಲೆ ಸುಮ್ನೆ ಬದಲ ಬ್ಲೇಮ್ ಮಾಡ್ತಾರ. ಅರ್ಥ ಮೀನಿಂಗ್ ಏನ್ರಿ ಇದು? ಉದ್ದೇಶಪೂರ್ವಕ ಅಂತ ಏನಂತೀರಿ ನೀವು? ಲಂಚ ಕೇಳಿದ ಜಗನ್ನಾಥ್ಗೆ ಅಮಾನತ್ತು ಶಿಕ್ಷೆ. ನಮಗೂ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಗೂ ಸಂಬಂಧ ಇಲ್ಲ. ಅವರು ಎಲ್ಲೋ ಖಾಸಗಿ ಜಾಗ ಎಲ್ಲಿ ಅಂತಾನೂ ಗೊತ್ತಿಲ್ಲ. ಅದನ್ನ ಕೇಳಿ ಬೆಳಿಗ್ಗೆಯಿಂದ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತುತ್ತಾ ಇಲ್ಲ. ಆದ್ರೆ ಅದಕ್ಕೊಂದು ಅವ್ರಿಗೆ ಹಿಂಗೆ ಇದನ್ನ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಬೇಕೋ ಕಾನೂನುಬದ್ಧವಾಗಿ ಕಾನೂನು ಕ್ರಮ ತಗೊಳ್ಳುವಂತ ಕೆಲಸ ಮಾಡಿದೀವಿ. ಇಮಿಡಿಯೇಟ್ ಆಗಿ ವಜಾ ಮಾಡಿದೀವಿ. ಅವರ ಪೋಸ್ಟ್ ಇಂದ, ಕಾರ್ಯದರ್ಶಿಯಿಂದ ಅವ್ರಿಗೆ ಮಾಡಿದೀವಿ. ಸಂಘಟನಾ ಕಾರ್ಯದರ್ಶಿಯಿಂದ ಹನುಮಂತ ಚಿಂಚೋಳಿ ಅವ್ರಿಗೂ ಮಾಡಿದೀವಿ. ಸರ್ಕಾರ ಹಾಗೂ ಸಚಿವರ ವಿರುದ್ಧ ಕಮಿಷನ್ ಆರೋಪ ಮಾಡಿ ಹೋರಾಟ ನಡೆಸಿದ್ದ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಇದರಿಂದ ಸಂಘದ ವಿಶ್ವಾಸಾರ್ಹತೆ ಬಗ್ಗೆಯೇ ಸಂಶಯ ಮೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಸಂಘದ ಪದಾಧಿಕಾರಿಗಳು ಕಮಿಷನ್ ಕೇಳಿ ಒತ್ತಡ ಹೇರ್ತಿದ್ದಾರಂತೆ. ಅದಕ್ಕೆ ಸಂಬಂಧಿಸಿದ ಆಡಿಯೋ ವೈರಲ್ ಆಗಿದೆ. ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿಂದಲೇ ಗೋಲ್ಮಾಲ್. ಬಿಡ್ ವಿತ್ಡ್ರಾ ಮಾಡಿಸಿಕೊಡಲು ಕಮಿಷನ್ ಕೊಡಬೇಕಂತೆ. ರಾಜ್ಯ ಸರ್ಕಾರ ಮತ್ತು ಸಚಿವರುಗಳ ವಿರುದ್ಧ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿರೋ ಸ್ಫೋಟಕ ಆಡಿಯೋ ಬಂದು ಲೀಕ್ ಆಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಡೀಲ್ ಮಾಡ್ತಿರುವ ಸ್ಫೋಟಕ ಆಡಿಯೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಡಿಯೋದಲ್ಲಿ ಗುತ್ತಿಗೆದಾರ ಸಂಘದ ಪದಾಧಿಕಾರಿ ಡೀಲ್ ಮಾತಾಡಿರುವ ರೆಕಾರ್ಡ್ ಆಗಿದ್ದು, ಗುತ್ತಿಗೆದಾರರ ಸಂಘದ ಬಗ್ಗೆಯೇ ಅನುಮಾನಗಳು ಶುರುವಾಗಿದೆ. %3 ಬೇಡಿಕೆ 2.5% ಡೀಲ್. ಇಂಧನ, ನಗರಾಭಿವೃದ್ಧಿ, ನೀರಾವರಿ ಇಲಾಖೆಯ ಬಡ ಗುತ್ತಿಗೆದಾರರಿಂದ ಗೌರವಾಧ್ಯಕ್ಷ ನಿರ್ದೇಶಕರು ವಸೂಲಿ ಮಾಡುತ್ತಿದ್ದಾರೆ. ಬಿಡ್ ವಾಪಸ್ ಪಡೆಯುವಂತೆ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್, ನಿರ್ದೇಶಕ HR ಚಿಂಚಳಿ ಗುತ್ತಿಗೆದಾರರಿಗೆ ಅವಾಜ್ ಹಾಕಿರುವುದಾಗಿ ಆರೋಪ ಕೇಳಿಬಂದಿದೆ. ನಮಗೆ ₹3 ಕಮಿಷನ್ ನೀಡಬೇಕೆಂದು ಬೇಡಿಕೆ ಇಟ್ಟು ಅಂತಿಮವಾಗಿ 2.5% ಕಮಿಷನ್ಗೆ ಒಪ್ಪಿರೋದು ಈ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲ, ನಮ್ದು ಒಂದ್ ಈಗ ಕಾಂಟ್ರಾಕ್ಟರ್ ನೋಡಿ ನೀವು ಅಲ್ಲೇ ಕುತ್ಕೋತಾರೆ ಅಂತ ಹೇಳಿದ್ರು. ನಾವು 3 ಕಮ್ಮಿ ಆಗ್ತಿರ್ಲಿಲ್ಲ. ಈ ಸಾಹೇಬ್ರ ಮಾತು ಇವ್ರಿಗೆ ಬರಲ್ಲ.
ಅಲ್ಲ ಈಗ ನೋಡ್ರಿ ಹೋಗ್ಬಿಟ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು ಮತ್ತೆ ಸಾಹೇಬ್ರು ನಾವು ಮೂರ ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ ನಮ್ದು ಮುಗಿಸ್ರಿ ಕಾಕಾರ ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡ್ ಹೋಗಿ ನೀವು ಅದೇನೋ ಅಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್ ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತದೆ ಬರಾಗ 2% ಕೊಡ್ತೀನಿ ಈಗ ನೀವು ಅದಕ್ಕೆ ನಾನವನಲ್ಲ ನನ್ ತಪ್ಪಿಲ್ಲ ಎಂದ ಜಗನ್ನಾಥ್. ವ್ಯವಹಾರ ಸರಿ ಅನ್ಸಲ್ಲಂಗಾಗ ನನ್ನಿದ್ರ ಕಾಂಪ್ರಮೈಸ್ ಬೇಡ್ರಿ ಈಗ ಟೆಂಡರ್ ಓಪನ್ ಮಾಡಿರ್ತೆ ಎದ್ದು ಬಂದ್ಬಿಟ್ನ ಟಿಕೆಟ್ ದೊಡ್ಡದು ಮಾಡಿಬಿಟ್ರಿ ನಿಮ್ಗೆ ಟಿಕೆಟ್ ಅದಲ್ಲ ವಿಡಿಯೋ ಅದಲ್ಲ ಆಡಿದಾಗಲ್ಲ ನಾ ಟೆಂಡರ್ ಓಪನ್ ಮಾಡಿ ಅಂತ ಹೇಳಿ ಬಂದಿನ ರೊಕ್ಕ ಕೊಡ್ರಿ ಅವನೇನು ಹೇಳಿಲ್ಲ ಅವನೇನು ಹೇಳಿಲ್ಲ ಮತ್ತೆ ನನ್ನ ಮೇಲೆ ಸುಮ್ನೆ ಬದಲಾ ಬ್ಲೇಮ್ ಮಾಡ್ತಾರ ಅರ್ಥ ಮನೆಗೆ ಏನ್ರಿ ಇದು ಉದ್ದೇಶಪೂರ್ವಕ ಅಂತ ಏನಂತೀರಿ ನೀವು? ಲಂಚ ಕೇಳಿದ ಜಗನ್ನಾಥ್ಗೆ ಅಮಾನತ್ತು ಶಿಕ್ಷೆ. ನಮಗೂ ಕಾಂಟ್ರಾಕ್ಟ್ ಅಸೋಸಿಯೇಷನ್ಗೂ ಸಂಬಂಧ ಇಲ್ಲ. ಅವರು ಎಲ್ಲೋ ಖಾಸಗಿ ಜಾಗ ಎಲ್ಲಿ ಅಂತಾನೂ ಗೊತ್ತಿಲ್ಲ. ಅದನ್ನ ಕೇಳಿಕ್ ಬೆಳಿಗ್ಗೆಯಿಂದ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತುತ್ತಾ ಇಲ್ಲ. ಆದ್ರೆ ಅದಕ್ಕೊಂದು ಅವ್ರಿಗೆ ಹಿಂಗೆ ಇದನ್ನ ಇದ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಬೇಕೋ ಕಾನೂನುಬದ್ಧವಾಗಿ ಕಾನೂನು ಕ್ರಮ ತಗೊಳ್ಳೋಂತ ಕೆಲಸ ಮಾಡಿದೀವಿ. ಇಮಿಡಿಯೇಟ್ ವಜಾ ಮಾಡಿದೀವಿ ಅವರ ಪೋಸ್ಟ್ ಇಂದ, ಕಾರ್ಯದರ್ಶಿಯಿಂದ ಅವ್ರಿಗೆ ಮಾಡಿದೀವಿ, ಸಂಘಟನಾ ಕಾರ್ಯದರ್ಶಿಯಿಂದ ಹನುಮಂತ ಚಿಂಚೋಳಿ ಅವ್ರಿಗೂ ಮಾಡಿದೀವಿ. ಸರ್ಕಾರ ಹಾಗೂ ಸಚಿವರ ವಿರುದ್ಧ ಕಮಿಷನ್ ಆರೋಪ ಮಾಡಿ ಹೋರಾಟ ನಡೆಸಿದ್ದ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಇದರಿಂದ ಸಂಘದ ವಿಶ್ವಾಸಾರ್ಹತೆ ಬಗ್ಗೆಯೇ ಸಂಶಯ ಮೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್. ಕರ್ನಾಟಕ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಸಂಘದ ಪದಾಧಿಕಾರಿಗಳು ಕಮಿಷನ್ ಕೇಳಿ ಒತ್ತಡ ಹೇರ್ತಿದ್ದಾರಂತೆ. ಅದಕ್ಕೆ ಸಂಬಂಧಿಸಿದ ಆಡಿಯೋ ವೈರಲ್ ಆಗಿದೆ. ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದೆ. ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿಂದಲೇ ಗೋಲ್ಮಾಲ್. ಬಿಡ್ ವಿತ್ಡ್ರಾ ಮಾಡಿಸಿಕೊಡಲು ಕಮಿಷನ್ ಕೊಡಬೇಕಂತೆ. ರಾಜ್ಯ ಸರ್ಕಾರ ಮತ್ತು ಸಚಿವರುಗಳ ವಿರುದ್ಧ ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದವರಿಂದಲೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿರೋ ಸ್ಫೋಟಕ ಆಡಿಯೋ ಬಂದು ಲೀಕ್ ಆಗಿದೆ. ರಾಜ್ಯ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಗಳ ಡೀಲ್ ಮಾಡ್ತಿರುವ ಸ್ಫೋಟಕ ಆಡಿಯೋ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆಡಿಯೋದಲ್ಲಿ ಗುತ್ತಿಗೆದಾರರ ಸಂಘದ ಪದಾಧಿಕಾರಿ ಡೀಲ್ ಮಾತಾಡಿರೋ ರೆಕಾರ್ಡ್ ಆಗಿದ್ದು, ಗುತ್ತಿಗೆದಾರರ ಸಂಘದ ಬಗ್ಗೆಯೇ ಅನುಮಾನಗಳು ಶುರುವಾಗಿದೆ. 3%ಗೆ ಬೇಡಿಕೆ, 2.5%ಗೆ ಡೀಲ್. ಇಂಧನ, ನಗರಾಭಿವೃದ್ಧಿ, ನೀರಾವರಿ ಇಲಾಖೆಯ ಬಡ ಗುತ್ತಿಗೆದಾರರಿಂದ ಗೌರವಾಧ್ಯಕ್ಷ ನಿರ್ದೇಶಕರು ವಸೂಲಿ ಮಾಡುತ್ತಿದ್ದಾರೆ. ಬಿಡ್ ವಾಪಸ್ ಪಡೆಯುವಂತೆ ಮಂಡಳಿಯ ಗೌರವಾಧ್ಯಕ್ಷ ಜಗನ್ನಾಥ್, ನಿರ್ದೇಶಕ ಎಚ್ಆರ್ ಚಿಂಚಳಿ ಗುತ್ತಿಗೆದಾರರಿಗೆ ಅವಾಜ್ ಹಾಕಿರುವುದಾಗಿ ಆರೋಪ ಕೇಳಿಬಂದಿದೆ. ನಮಗೆ 3% ಕಮಿಷನ್ ನೀಡಬೇಕೆಂದು ಬೇಡಿಕೆ ಇಟ್ಟು ಅಂತಿಮವಾಗಿ 2.5% ಕಮಿಷನ್ಗೆ ಒಪ್ಪಿರೋದು ಈ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅಲ್ಲ ನಮ್ದು ಒಂದ್ ಈಗ ಕಾಂಟ್ರಾಕ್ಟರ್ ಆಗಿ ನೋಡಿ ನೀವು ಅಲ್ಲೇ ಕುತ್ಮಾತಾರ ನಾವು 3 ಕಮ್ಮಿ ಆಗ್ತಿದ್ದಿಲ್ಲ ಈ ಸಾಹೇಬ್ರ ಮಾತು ನೀವ್ರಿಗೆ ಬರಲ್ಲ. ಅಲ್ಲ ಈಗ ನೋಡ್ರಿ ಹೋಗ್ಬಿಟ್ರಿ ಸಾಹೇಬ್ ಹುಷಾರ ಮುಗಿಸ್ಬಿಡು ಮತ್ತೆ ಸಾಹೇಬ್ರು ನಾವು 3 ಕಮ್ಮಿ ಮಾತಾಡ್ತಿಲ್ಲ ಹೊಟ್ಟೆನ ಈಗ ಅರ್ಧ ಕಮ್ಮಿ ಆಯ್ತು ನನಗೀಗ ನಮ್ದು ಮುಗಿಸ್ರಿ ಕಾಕಾರ. ಈಗ ನಾವು ಸುಮ್ ಸಣ್ಣವ್ರದಿವಿ ಜಕ್ಕೊಂಡ್ ಹೋಗಿ ನೀವು ಅದೇನೋ ಅಂತಾರಲ್ಲ ನೀವು ಒಮ್ಮೆ ನಮಗೆ ಇಲ್ಲಿಗೆ ಹಾಕಿದ್ರಿ ಸರ್ ಇಲ್ಲ ಸರ್ ಇಲ್ಲ ನನಗೆ 2.5 ಹೆವಿ ಆಗ್ತದೆ ಬರಾಗ 2% ಕೊಡ್ತೀನಿ ಈಗ ನೀವು ಅದಕ್ಕೆ ನಾನವನಲ್ಲ ನನ್ ತಪ್ಪಿಲ್ಲ ಎಂದ ಜಗನ್ನಾಥ್. ವ್ಯವಹಾರ ಸರಿ ಅನ್ಸಲ್ಲಂಗಾಗ ನನ್ನಿದ್ರ ಕಾಂಪ್ರಮೈಸ್ ಬೇಡ್ರಿ ಈಗ ಟೆಂಡರ್ ಓಪನ್ ಮಾಡಿರ್ತೆ ಎದ್ದು ಬಂದ್ಬಿಟ್ನ ಟಿಕೆಟ್ ದೊಡ್ಡದು ಮಾಡಿಬಿಟ್ರಿ ನಿಮ್ಗೆ ಟಿಕೆಟ್ ಅದಲ್ಲ ವಿಡಿಯೋ ಅದಲ್ಲ ಆಡಿದಾಗಲ್ಲ ನಾ ಟೆಂಡರ್ ಓಪನ್ ಮಾಡಿ ಅಂತ ಹೇಳಿ ಬಂದಿನ ರೊಕ್ಕ ಕೊಡ್ರಿ ಅವನೇನು ಹೇಳಿಲ್ಲ ಅವನೇನು ಹೇಳಿಲ್ಲ ಮತ್ತೆ ನನ್ನ ಮೇಲೆ ಸುಮ್ನೆ ಬದಲಾ ಬ್ಲೇಮ್ ಮಾಡ್ತಾರ ಅರ್ಥ ಮನೆಗೆ ಏನ್ರಿ ಇದು ಉದ್ದೇಶಪೂರ್ವಕ ಅಂತ ಏನಂತೀರಿ ನೀವು? ಲಂಚ ಕೇಳಿದ ಜಗನ್ನಾಥ್ಗೆ ಅಮಾನತ್ತು ಶಿಕ್ಷೆ. ನಮಗೂ ಕಾಂಟ್ರಾಕ್ಟ್ ಅಸೋಸಿಯೇಷನ್ಗೂ ಸಂಬಂಧ ಇಲ್ಲ. ಅವರು ಎಲ್ಲೋ ಖಾಸಗಿ ಜಾಗ ಎಲ್ಲಿ ಅಂತಾನೂ ಗೊತ್ತಿಲ್ಲ. ಅದನ್ನ ಕೇಳಿಕ್ ಬೆಳಿಗ್ಗೆಯಿಂದ ಫೋನ್ ಮಾಡಿದ್ರು ಕೂಡ ಫೋನ್ ಎತ್ತುತ್ತಾ ಇಲ್ಲ. ಆದ್ರೆ ಅದಕ್ಕೊಂದು ಅವ್ರಿಗೆ ಹಿಂಗೆ ಇದನ್ನ ಇದ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನ್ ಬೇಕೋ ಕಾನೂನುಬದ್ಧವಾಗಿ ಕಾನೂನು ಕ್ರಮ ತಗೊಳ್ಳೋಂತ ಕೆಲಸ ಮಾಡಿದೀವಿ. ಇಮಿಡಿಯೇಟ್ ವಜಾ ಮಾಡಿದೀವಿ ಅವರ ಪೋಸ್ಟ್ ಇಂದ, ಕಾರ್ಯದರ್ಶಿಯಿಂದ ಅವ್ರಿಗೆ ಮಾಡಿದೀವಿ, ಸಂಘಟನಾ ಕಾರ್ಯದರ್ಶಿಯಿಂದ ಹನುಮಂತ ಚಿಂಚೋಳಿ ಅವ್ರಿಗೂ ಮಾಡಿದೀವಿ. ಸರ್ಕಾರ ಹಾಗೂ ಸಚಿವರ ವಿರುದ್ಧ ಕಮಿಷನ್ ಆರೋಪ ಮಾಡಿ ಹೋರಾಟ ನಡೆಸಿದ್ದ ಗುತ್ತಿಗೆದಾರರ ಸಂಘದೊಳಗೆ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಇದರಿಂದ ಸಂಘದ ವಿಶ್ವಾಸಾರ್ಹತೆ ಬಗ್ಗೆಯೇ ಸಂಶಯ ಮೂಡುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕನ್.